ಒಂದು ಬೆಳೆ ಬೆಳೆಯುವುದರಿಂದ 4 ರೀತಿಯ ಲಾಭಗಳು ಸಿಗುತ್ತವೆ. ಅದು ಯಾವ ಬೆಳೆ ಎಂದು ನಿಮಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ನನಗೆ ಗೊತ್ತಿರೋದು ಒಂದು ಬೆಳೆ ಇದೆ, ಅದೇ ರೇಷ್ಮೆ ಕೃಷಿ. ರೇಷ್ಮೆ ಹುಳ ಸಾಕುವುದರಿಂದ ಗೂಡು ಮಾರಾಟ ಮಾಡಿ ಹಣವನ್ನು ಪಡೆಯಬಹುದು. ಮತ್ತೊಂದು, ರೇಷ್ಮೆ ಹುಳುಗಳು ತಿಂದು ಬಿಟ್ಟಂತ ಸೊಪ್ಪನ್ನು ಕುರಿ ಮತ್ತು ಹಸುವಿಗೆ ಆಹಾರ ಆಗುತ್ತವೆ ಮತ್ತು ಅವುಗಳು ನಮಗೆ ಹೆಚ್ಚು ಹಾಲನ್ನು ನೀಡುತ್ತವೆ. ಇನ್ನು 3ನೇದು, ರೇಷ್ಮೆ ಹುಳ ಇಕ್ಕುವಂಥ ಪಿಚ್ಕೆಯನ್ನು ತಿಪ್ಪೆಗೆ ಹಾಕಿದರೆ ಉತ್ತಮವಾದ ಗೊಬ್ಬರ ಬೆಳೆಯುತ್ತದೆ. ಗೊಬ್ಬರವನ್ನು ತೋಟಕ್ಕೆ ಹಾಕಬಹುದು ಅಥವಾ ಮಾರಾಟ ಮಾಡಿ ಹಣವನ್ನು ಸಹ ಪಡೆಯಬಹುದು. ಅಷ್ಟೇ ಅಲ್ಲ, ರೇಷ್ಮೆ ಹುಳ ಸಾಕುವವರಿಗೆ ರೇಷ್ಮೆ ಇಲಾಖೆಯಿಂದ ಹುಳುಮನೆ ಕಟ್ಟಲು ಸಬ್ಸಿಡಿಯನ್ನು ನೀಡುತ್ತಿದ್ದಾರೆ. ನೀವೇನಾದರೂ ಹಿಪ್ಪುನೇರಳೆ ಸಸಿಗಳನ್ನು ಬೆಳೆಸಿದರೆ ರೇಷ್ಮೆ ಇಲಾಖೆಯಿಂದ ನಿಮಗೆ ಸಹಾಯಧನ ನೀಡುತ್ತಾರೆ. ಇಷ್ಟೆಲ್ಲ ಲಾಭ ಇರೋ ರೇಷ್ಮೆ ಕೃಷಿಯನ್ನು ನೀವ್ಯಾಕೆ ಮಾಡಬಾರದು? ಇನ್ಯಾಕೆ ತಡ? ಈಗಲೇ ರೇಷ್ಮೆ ಕೃಷಿಯನ್ನು ಪ್ರಾರಂಭಿಸಿ ಹೆಚ್ಚಿನ ಲಾಭಗಳನ್ನು ಪಡೆಯಿರಿ.